ಹಲೋ ಎಲ್ರಿಗೂ ನಮಸ್ಕಾರ. ಇದು ಸಂಕ್ರಾಂತಿ ಹಬ್ಬದ ವ್ಲಾಗು. ಸಂಕ್ರಾಂತಿ ಹಬ್ಬದ ದಿನ ಸಾಮಾನು ತರಬೇಕು ಅಂತ ಬಜಾರ್ ಕಡೆ ಹೋದ್ವಿ. ಸೊ ಬಜಾರ್ ಫುಲ್ ರಶ್ ಇತ್ತು, ಯಾಕೆ ಅಂದರೆ ಹಬ್ಬ ಅಲ್ವಾ. ಸೊ ಎಲ್ಲರೂ ಸಾಮಾನು ತೊಗೊಳಕ್ಕೆ ಬಂದಿರ್ತಾರೆ. ಸೊ ನಮ್ಮದು ಟೌನ್ ಆಗೋದ್ರಿಂದ ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲರೂ ಸಾಮಾನು ತೊಗೊಳಕ್ಕೆ ಬಂದಿರ್ತಾರೆ. ಸೊ ಮೇಯ್ನ್ ಏನಂದರೆ ಸಂಕ್ರಾಂತಿ ಹಬ್ಬದ ದಿನ ನಾವು ಹಸು ದನಗಳನ್ನ ಕಿಚ್ಚಾಯಿಸೋದ್ರಿಂದ ಎಲ್ಲ ಸುತ್ತಮುತ್ತ ಹಳ್ಳಿಯವರು ಹಸುಗಳಿಗೆ ಹೊಸದು ಹಗ್ಗ, ಮೂಗ್ದಾರ ಮತ್ತು ಈ ಥರ ಅದಕ್ಕೆ ಅಲಂಕಾರ ಮಾಡೋಕ್ಕೆ ಟೇಪು ಮತ್ತು ಬಣ್ಣಗಳು ಎಲ್ಲನೂ ತೊಗೊಳಕ್ಕೆ ಬಜಾರಿಗೆ ಬಂದಿರ್ತಾರೆ. ಸೊ ಅದಕ್ಕೆ ಫುಲ್ ರಶ್ ಆಗಿರುತ್ತೆ. ಸೊ ಅಲ್ಲಿಂದ ನಾವು ಸಾಮಾನು ತೊಗೊಂಬಂದ್ವಿ. ಲೈಕ್ ಎಳ್ಳು, ಬೆಲ್ಲ, ಜೀರಿಗೆ, ಹೂವು, ಎಲೆ ಅಡಿಕೆ, ಎಳ್ಳು ಬೀರಕ್ಕೆ ಏನೇನು ಸಾಮಾನು ಬೇಕು ಎಲ್ಲ ತೊಗೊಂಬಂದ್ವಿ. ತೊಗೊಬಂದಾದ್ಮೇಲೆ ನಾವು ಎಳ್ಳು ಬೀರಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ವಿ. ಹಂಗೆ ಎಲೆ ಬೇಕಲ್ವ, ನಮ್ಮ ಮನೇಲೇ ಎಲೆ ಬಿಟ್ಟಿತ್ತು. ಸೊ ಅದನ್ನು ಕಿತ್ಕೊಂಬರೋಕ್ಕೆ ಅಂತ ಹೋಗಿದ್ದೆ. ಸೊ ನೀವು ನೋಡ್ಬೋದು ಎಲೆ ಕಿತ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನಾವು ಎಳ್ಳು ಬೆಲ್ಲ ಕೊಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ವಿ. ಫಸ್ಟು ಬೆಲ್ಲ ತೊಗೊಂಡು ಬೆಲ್ಲನೆಲ್ಲನೂ ಈ ಥರ ಕೆಚ್ಕೊಂಡು ಸಪ್ರೇಟ್ ಮಾಡಿಕೊಂಡೆ. ನಾನು ಕಡಲೆ, ಕಲರ್ ಜೀರಿಗೆ ಮತ್ತು ಕೊಬ್ಬರಿಕಾಯಿ ಎಲ್ಲನೂ ನೆನ್ನೆ ತಂದಿಟ್ಕೊಂಡಿದ್ದೆ ಮತ್ತು ಚೂರು ಮಾಡಿ ಇಟ್ಕೊಂಡಿದ್ದೆ. ಸೊ ಎಳ್ಳನ್ನ ಸ್ವಲ್ಪ ಬೆಚ್ಚಗೆ ಫ್ರೈ ಮಾಡಿಕೊಂಡು ಒಂದು ಬಾಣಲೆ ತೊಗೊಂಡು ಎಲ್ಲನೂ ಜೊತೆಗೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಬೆಲ್ಲದಚ್ಚು ಎಲ್ಲನೂ ತೊಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ಬೋದು. ಸೊ ಜೀರಿಗೆನ ಇದೇ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ಒಂದೊಂದು ಐಟಮ್ನು ಹಿಂಗೆ ಮಿಕ್ಸ್ ಮಾಡ್ಕೊಂಡು ಪ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಾವು ಇನಿಷಿಯಲಿ ಅಂದ್ಕೊಂಡಿದ್ವಿ ಏನೊಂದು ಹತ್ರ ಒಂದು 20 ಜನಕ್ಕೆ ಕೊಡೋಣ ಅಂತ. ಅದು ಕ್ವಾಂಟಿಟಿ ಜಾಸ್ತಿ ಆಯ್ತಾ ಹೋದಂಗೆ ಪ್ಯಾಕೆಟ್ಸ್ ಕೂಡ ಜಾಸ್ತಿ ಆಯಿತು. ಅರೌಂಡ್ ಒಂದು 35 ಪ್ಯಾಕೆಟ್ ಆಯಿತು. ಸೊ ಬೆಲ್ಲ ಎಲ್ಲನೂ ಕೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು. ಆಮೇಲೆ ಫುಲ್ ಎಲ್ಲ ಹಿಂಗೆ ಮಿಕ್ಸ್ ಮಾಡಿಕೊಂಡೆ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪ್ಯಾಕೆಟ್ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಸೊ ಪ್ಯಾಕೆಟ್ಗೆ ಎಲ್ಲ ಮಿಕ್ಸ್ಚರು ಹಾಕ್ಕೊಂಡೆ. ಸೊ ಅಷ್ಟೊತ್ತಿಗೆ ನನ್ನ ಮಗಳು ಮಲ್ಕೊಂಡಿದ್ದವಳು ಪುನಃ ಎದ್ದೇಳಿದ್ಲು. ಎದ್ದು ಬಂದು ಅವಳು ಸ್ವಲ್ಪ ಏನಾದ್ರು ಕೀಟ್ಲೆ ಮಾಡೋಕ್ಕೆ ಶುರು ಮಾಡಿದ್ಲು. ಸೊ ಪ್ಯಾಕೆಟ್ಸ್ ಎಲ್ಲ ಮಾಡಿಬಿಟ್ಟು ಸೊ ನನ್ನ ಮಗಳಿಗೆ ರೆಡಿ ಮಾಡೋಣ ಅಂತ ಕರ್ಕೊಂಡೋಗಿ ಅವಳಿಗೆ ಒಂದು ಹೊಸ ಡ್ರೆಸ್ ತಂದಿದ್ದೆ ವೆಸ್ಟ್ ಸೈಡಿಂದ. ಸೊ ಅದನ್ನು ಅವಳಿಗೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಿರುಗಿಸ್ತಾ ಆಟ ಆಡಿಸ್ತಾ ಇದ್ದೆ. ಅದಾದಮೇಲೆ ಸಂಕ್ರಾಂತಿ ಹಬ್ಬದ ದಿನ ನಾವು 1 ವರ್ಷದಿಂದ 12 ವರ್ಷದ ಮಕ್ಕಳಿಗೆ ಫಲ ಎರೆಯೋದು ಅಂತ ಒಂದು ಕಸ್ಟಮ್ ಇದೆ. ಅದನ್ನು ಮಾಡ್ತೀವಿ. ಅದ್ರ ಪ್ರಕಾರ ನಾವು ಒಂದು 5 ತಟ್ಟೆ ತುಂಬಿದ್ವಿ. ಅದಕ್ಕೆ ಎಳ್ಳು, ಬೆಲ್ಲ, ಬಾಳೆಹಣ್ಣು, ಹಣ್ಣುಗಳು, ಎಲೆ ಅಡಿಕೆ ಮತ್ತು ಅದು ಎಲ್ಲ ಇದು ಫಲ ಎರೆಯೋದಾದಮೇಲೆ ಅವಳಿಗೆ ದೃಷ್ಟಿ ತೆಗಿಬೇಕು ಅಂತ ದೃಷ್ಟಿ ತೆಗಿಯೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಸೊ ಅದು ಫಲ ಎರೆಯೋದಕ್ಕೆ ಫಸ್ಟು ಅವಳನ್ನ ಕೂರಿಸ್ಬಿಟ್ಟು ಫಸ್ಟು ಒಂದು ಸೇರು ತೊಗೊಬೇಕು. ಫಸ್ಟು ಮಗುಗೆ ಅರಿಶಿನ ಕುಂಕುಮ ಇಟ್ಟು ಒಂದು ಪಾವು ತೊಗೊಂಡು ಅದರೊಳಗಡೆ ಎಳ್ಳು, ಬೆಲ್ಲ ಮತ್ತು ನಾಣ್ಯಗಳು ಮತ್ತು ಹಣ್ಣು ಎಲ್ಲನೂ ಹಾಕಿ ಅವಳಿಗೆ ನೀವಾಳಿಸಿ ಅವಳ ತಲೆ ಮೇಲಿಂದ ಸುರಿಬೇಕು. ಸೊ ಈ ಫಲ ಎರೆಯೋದು ಇದನ್ನು ಮಾಡೋದ್ರಿಂದ ಮಕ್ಕಳಿಗೆ ಯಶಸ್ಸು ಮತ್ತು ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮತ್ತು ದೃಷ್ಟಿ ತೆಗಿಯೋದು ದೃಷ್ಟಿನೂ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಫಲ ಎರೆಯೋದನ್ನು ಮಾಡಿದ್ವಿ. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು. ಸೊ ಚೆನ್ನಾಗಿತ್ತು ಕಸ್ಟಮ್ಮು. ಸೊ ಹಂಗೆ ಫಲ ಎರೆಯೋದನ್ನು ನಾನು ಮಾಡಿದೆ, ನಮ್ಮ ಅಮ್ಮ ಮಾಡಿದ್ರು ಮತ್ತು ನನ್ನ ಹಸ್ಬೆಂಡ್ ಮಾಡಿದ್ರು. ಸೊ ನಾನು ಅದು ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ. ಸೊ ನೋಡ್ಕೊಳ್ಳಿ. ನೀನು ನೋಡು ಇಲ್ಲೇ ಇನ್ನೊಂದ್ಸತಿ ಬಗ್ಗಿ ನೋಡ ಬಗ್ಗು ನೋಡಿಲ್ಲಿ ಈ ಕಡೆ ನೋಡಬೇಕು. ಆಳ್ ಸರ್ಕಲ್ ಹೂ ಹಾಕ್ಬಿಡಿ. ಕಿತ್ಲಿ ಬಿಡ್ರಿ, ಏನು ಮಾಡೋಕ್ಕಾಗಲ್ಲ.
ಇಷ್ಟ ಅಲ್ಲ ಫಲ ಎರಿಯೋದು ಎಲ್ಲ ಆದಮೇಲೆ ಸೊ ಇವಳ್ದೊಂದಷ್ಟು ಫೋಟೋಸ್ ಕ್ಲಿಕ್ ಮಾಡೋಣ ಅಂತ ಅಂದ್ಬಿಟ್ಟು ಇವಳಿಗೆ ಏನೇನು ಮಾಡಬೇಕು ಅಂತ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದೆ. ಸೊ ಫೋಟೋ ತೆಗೆಸ್ಕೊಳ್ಳೋದು ಅಂತಂದರೆ ಫುಲ್ ಇರಿಟೇಟಿಂಗ್ ಕೆಲಸ ಅವಳಿಗೆ. ಒಂದು ಪೋಸ್ ಕೊಡಲ್ಲ, ನಾವು ಹೇಳಿದ ಮಾತು ಕೇಳಲ್ಲ, ನಾವು ಕರೀತಾ ಇದ್ರೂ ನಮ್ಮನ್ನು ನೋಡಲ್ಲ. ಸೊ ಎಲ್ಲ ಥರ ತರಲೆ ಕೆಲಸಗಳನ್ನೂ ಮಾಡ್ತಾಳೆ. ಫೋಟೋ ತೆಗಿತಾ ನೋಡು ಅಂತಂದ್ರೂ ನೋಡೋಲ್ಲ, ಈ ಥರ ಕೆಲಸಗಳೆಲ್ಲ ಮಾಡ್ತಾಯಿರ್ತಾಳೆ. ಅದೆಲ್ಲ ಆದಮೇಲೆ ನಾವು ಎಳ್ಳು ಬೆಲ್ಲ ತಗೊಂಡು ಮನೆಗೂ ಹೋಗಿ ಎಲ್ರಿಗೂ ಕೊಟ್ಬಿಟ್ಟು ಬಂದ್ವಿ. ಸೊ ಆ ಪಿಕ್ಸ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮಿಂದ ಆ ಪಿಕ್ಕೆಲ್ಲ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ಥರ ಫೋಟೋ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಎಲ್ಲರ ಮನೆಯಿಂದನೂ ದನ ಕಿಚ್ಚಾಯಿಸೋಕೆ ಅಂತ ಅಂದ್ಬಿಟ್ಟು ದನಗಳನ್ನ ಹಿಡ್ಕೊಂಬರ್ತಾರೆ. ಸೊ ನಾವು ಅಲ್ಲಿವರೆಗೂ ಹೋಗೋವರೆಗೂ ಸ್ವಲ್ಪ ಈ ಥರ ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ನಂದು ಅದು ಆಲ್ಮೋಸ್ಟ್ ಸೇಮ್ ಕಲರ್ ಇತ್ತು, ಅದಕ್ಕೆ ಫೋಟೋ ಸೆಷನ್ ಮಾಡೋಣ ಅಂತ ಅಂದ್ಬಿಟ್ಟು ಫೋಟೋಸ್ ತೊಗೋತಾ ಇದ್ವಿ. ಸೊ ನಮ್ಮ ಕಡೆ ಒಂದು ಏನಂತಂದರೆ, ನಮ್ಮ ಕಡೆ ಹಸು ಮತ್ತು ದನಗಳನ್ನ ಕಿಚ್ಚಾಯಿಸ್ತಾರೆ. ಏನು ಅಂತ ಅಂದರೆ ಸೈಂಟಿಫಿಕ್ ರೀಸನ್ ಬಿಹೈಂಡ್. ಯೂಶ್ವಲಿ ಇದು ಹಾರ್ವೆಸ್ಟ್ ಸೀಸನ್, ಎಲ್ಲ ಫಸಲು ತಗೊಂಡಿರ್ತಾರೆ. ಸೊ ಅದಕ್ಕೆ ಹಸುಗಳನ್ನೆಲ್ಲನೂ ಬಳಸ್ಕೊಂಡಿರ್ತಾರೆ ಅಲ್ವಾ, ಗದ್ದೆಗಳಿಂದ ಉಳುಮೆ ಮಾಡೋಕ್ಕೆ ಎಲ್ಲದಕ್ಕೂ. ಸೊ ಅವ್ರ ಕಾಲುಗಳಲ್ಲಿ ಏನಾದ್ರು ಬ್ಯಾಕ್ಟೀರಿಯಾ ಜರ್ಮ್ಸ್ ಎಲ್ಲ ಇರುತ್ತಲ್ವ, ಸೊ ಅದನ್ನು ನಾವು ಹೀಟ್ಗೆ ಎಕ್ಸ್ಪೋಸ್ ಮಾಡಿದ್ರೆ ಅದು ಸಾಯುತ್ತೆ ಅಂತ ಅನ್ನೋದೊಂದು ಪ್ರತೀತಿ. ಸೊ ಅದಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ, ಸೊ ಇದು ಒಂಥರ ಹಸುಗಳಿಗೆ ಗೌರವ ಕೊಟ್ಟೋ ಮತ್ತು ಹಸುಗಳಿಗೂ ಒಂಥರ ಹಬ್ಬ ಮಾಡ್ದಂಗೆ. ಏನಂದರೆ ಆವತ್ತು ಹಸುಗಳನ್ನೆಲ್ಲನೂ ಕ್ಲೀನಾಗೆ ತೊಳೆದು ನಮಗೆ ಹೇಗೆ ಸಾಧ್ಯನೋ ಅಷ್ಟು ಡೆಕೋರೇಟ್ ಮಾಡ್ತಾರೆ. ಲೈಕ್ ಅದ್ರ ಕೊಂಬುಗಳಿಗೆ ಬಣ್ಣ ಬಳಿದು ನಮ್ಮ ಸಾಮರ್ಥ್ಯ ಎಷ್ಟಿರುತ್ತೋ ಹಾಗೆ ಅದಕ್ಕೆ ಅಲಂಕಾರ ಮಾಡಿ ಹೂವಿನ ಹಾರ ಹಾಕಿ ಅದ್ರ ಕಾಲುಗಳಿಗೆ ಗೆಜ್ಜೆಗಳು ಕಟ್ಟಿ ನಿಮಗೆ ಹೆಂಗೆ ಬೇಕೋ ಆ ಥರ ಅಲಂಕಾರ ಮಾಡ್ಕೊಂಬಂದು ವಿಲೇಜಲ್ಲಿ ಹಳ್ಳಿಗಳಲ್ಲಿ ಒಂದು ಪ್ಲೇಸ್ ಅಂತ ಗುರುತು ಮಾಡಿರ್ತಾರೆ. ಸೊ ಅಲ್ಲಿ ಎಲ್ಲ ಹಸುಗಳನ್ನು ಪ್ರತಿ ಮನೆ ಇಂದ ಹಿಡ್ಕೊಂಬರ್ತಾರೆ. ಲೈಕ್ ಕೆಲವೊಬ್ಬರು ಮನೇಲಿ ಹಸುಗಳಿರ್ತವೆ, ಕೆಲವೊಬ್ಬರು ಮನೇಲಿ ಇರಲ್ಲ. ಯಾರ್ಯಾರ ಮನೆಗಳಲ್ಲಿ ಹಸುಗಳಿರ್ತಾವೋ ಅವರೆಲ್ಲ ಈ ಥರ ಅಲಂಕಾರಗಳನ್ನ ಮಾಡಿಕೊಂಡು ಅವಕ್ಕೆಲ್ಲ ಹೊಸ ಹಗ್ಗ ಪರ್ಚೇಸ್ ಮಾಡಿರ್ತಾರೆ. ಹೊಸ ಹಗ್ಗ, ಮೂಗ್ದಾರ ಎಲ್ಲ ಪರ್ಚೇಸ್ ಮಾಡಿರ್ತಾರಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಎಲ್ಲರೂ ಒಂದು ಪ್ಲೇಸ್ ಆಲ್ರೆಡಿ ಗುರ್ತು ಮಾಡಿಟ್ಟಿರ್ತಾರೆ, ಅಲ್ಲೇ ಕರ್ಕೊಂಡು ಹೋಗ್ಬೇಕು ಅಂತ. ಅಲ್ಲೋಗಿ ಫಸ್ಟು ಪೂಜೆ ಮಾಡಿಕೊಂಡು ಅಲ್ಲಿಂದ ಹಸುಗಳನ್ನ ವಾಪಸ್ಸು ಬೆಂಕಿ ಮೇಲೆ ನೆಗೆಸ್ಬಿಟ್ಟು ಕರ್ಕೊಂಬರ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಎಲ್ಲರೂ ಅವ್ರವ್ರ ಹಸುಗಳಿಗೆ ಡೆಕೋರೇಟ್ ಮಾಡಿಕೊಂಡು ಈ ಥರ ಎಲ್ಲಿ ಗುರ್ತು ಮಾಡಿರ್ತಾರಲ್ಲ ಆ ಗುರ್ತು ಮಾಡಿರೋ ಜಾಗಕ್ಕೆ ಅವ್ರವ್ರ ಮನೆಯವರು ಆ ಹಸುಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವರೊಬ್ಬರಂತೂ ಫುಲ್ ಹಬ್ಬರ ಮಾಡಿರ್ತಾರೆ, ಪಟಾಕಿ ಎಲ್ಲ ಹೊಡ್ಕೊಂಡು ಎಲ್ಲನೂ ಕರ್ಕೊಂಬರ್ತಾರೆ. ನನಗೇನೋ ಇದು ಅಷ್ಟು ಇಷ್ಟ ಆಗಿಲ್ಲ, ಯಾಕೆಂದರೆ ಮೊದಲೇ ಹಸುಗಳು ಇಷ್ಟೊಂದು ಜನಗಳನ್ನ ನೋಡಿ ಗಾಬರಿ ಪಟ್ಕೊಂಡಿರ್ತವೆ. ಅದ್ರ ಜೊತೆಗೆ ಈ ಪಟಾಕಿ ಹೊಡೆಯೋದ್ರಿಂದ ಇನ್ನೂ ಗಾಬರಿ ಪಟ್ಕೊತವೆ. ಮತ್ತು ಈ ಮೈಕ್ ಸೆಟ್ ಎಲ್ಲ ಹಾಕ್ಕೊಂಡು ಕರ್ಕೊಂಬರ್ತಾರೆ. ಸೊ ಹೀಗೆ ಈ ಥರ ರೆಡಿ ಮಾಡಿಕೊಂಡು ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲ ಹಸುಗಳು ಗುರ್ತು ಮಾಡಿರೋ ಪ್ಲೇಸ್ಗೆ ಹೋದಾದ್ಮೇಲೆ ಹುಲ್ಲು ಅಥವಾ ಕಬ್ಬಿನ ತರ್ಗು ತೊಗೊಂಬಂದು ಒಂದು ಕಡೆ ಹಾಕಿ ಅದಕ್ಕೆ ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಚಾದ್ಮೇಲೆ ಎಲ್ಲ ಹಸುಗಳನ್ನು ಅದ್ರ ಮೇಲಿಂದ ನೆಗೆಸ್ತಾರೆ. ನೀವು ನೋಡ್ತಾ ಇರ್ಬೋದು, ಒಂದೊಂದೇ ಹಸುಗಳು ಮನುಷ್ಯರು ಹಿಡ್ಕೊಂಡಿರ್ತಾರೆ ಜೊತೆಗೆ. ಸೊ ಅದು ಬಂದು ಬೆಂಕಿ ಮೇಲಿಂದ ಹಾರುತ್ತೆ. ಸೊ ಹಂಗೆ ಹಾರಿದ್ರೆ ಅದ್ರ ಕಾಲಲ್ಲಿ ಏನಾದರೂ ಜರ್ಮ್ಸು, ಬ್ಯಾಕ್ಟೀರಿಯಾ ಏನಾದರೂ ಇದ್ದರೆ ಅದು ಸುಟ್ಟೋಗುತ್ತೆ ಅನ್ನೋದು ಒಂದು ನಂಬಿಕೆ. ಇದೊಂದು ಸೈಂಟಿಫಿಕ್ ಪ್ರೂಫು. ಸೊ ಈ ಥರ ನಾವು ಪ್ರತಿ ವರ್ಷ ನಮ್ಮ ಹಳ್ಳಿಗಳಲ್ಲಿ ಮಾಡಿಕೊಂಡು ಬಂದಿದ್ದೀವಿ. ಸೊ
ಸೊ ಇದನ್ನು ನೋಡೋಕ್ಕೆ ಊರವರೆಲ್ಲರೂ ಬಂದು ಈ ಥರ ಒಂದು ಪ್ಲೇಸಲ್ಲಿ ಬಂದು ನಿಂತು ನೋಡ್ಕೊತಾರೆ. ಸಖತ್ ಮಜಾ ಇರುತ್ತೆ. ಹಸುಗಳು ಆ ಥರ ಕೆಲವೊಂದು ಹಸುಗಳು ಆರಾಮಾಗಿ ನೆಗೆದ್ಬಿಡ್ತವೆ, ಕೆಲವೊಂದು ಪಾಪ ಹೆದ್ರುಕೊಂಡು ಹಿಂದೆನೇ ನಿಂತಿರ್ತವೆ. ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ಮನುಷ್ಯರು ಹಸುಗಳನ್ನ ನೆಗೆಸ್ತಾರೆ ಅಂತ. ಇನ್ನೊಂದು ಅಲ್ಲೇ ನುಲಿತೈತೆ ಬರ್ತಾಯಿಲ್ಲ ಪಾಪ ಹೊಡಿತವ್ರೆ ಪಾಪ, ಅದಕ್ಕೆ ಬರೋಕೈತೆ. ಅದು ಆರಾಮಾಗಿ ನಡ್ಕೊಂಡೇ ಬರ್ತೈತೆ. ಇನ್ನೆಲ್ಲ ಇಲಾಖೆ ಹಸುಗಳು. ಇನ್ನೊಂದು ಐತಲ್ಲ ಯಾವುದೋ ಚಾಮುಂಡಿ ಎಕ್ಸ್ಪ್ರೆಸ್, ಹೋಗಿಲ್ವಾ ಅದು? ಇನ್ನು ಬರೋರೆಲ್ಲ ಬರೀ ಬೂದಿ ತುಳಿಸ್ಬೇಕಷ್ಟೇ, ಅದೇ ಕಮ್ಮಿ ಆಗೋಯ್ತು. ಸೊ ಈ ಥರ ಎಲ್ಲ ಹಸುಗಳು ಕಿಚ್ಚಾಯಿಸ್ಕೊಂಡು ಹೋದ್ಮೇಲೆ ಅವ್ರವ್ರ ಮನೇಲಿ ಹಸುಗಳಿಗೆ ಎಡೆ ಕೊಡ್ತಾರೆ, ಊಟ ತಿನ್ನಿಸ್ತಾರೆ. ಸೊ ನಿಮ್ಗೇನಾದ್ರು ಈ ಸಂಕ್ರಾಂತಿ ಹಬ್ಬದ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದು ವ್ಲಾಗಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.